ಹೆಲೋ, ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಆ್ಯಕ್ಚುಲಿ ಜೀರಿಗೆ ಮೆಣಸು ಅಂತ. ಮಲೆನಾಡಿನ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಖಾರಕ್ಕೋಸ್ಕರ ಈ ಜೀರಿಗೆ ಮೆಣಸನ್ನ ಬಳಸ್ತಾರೆ. ಈ ಜೀರಿಗೆ ಮೆಣಸನ್ನ ನಾವು ವೆಜ್ ಮತ್ತು ನಾನ್ ವೆಜ್ ಐಟಮ್ನ ಕುಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ನಾವು ಆಲ್ಮೋಸ್ಟ್ ಗೊಜ್ಜು, ಮಾವಿನ ಹಣ್ಣಿನ ಗೊಜ್ಜಾಗಿರ್ಬೋದು, ಟೊಮೊಟೊ ಗೊಜ್ಜಾಗಿರ್ಬೋದು, ಅಥವಾ ಆಮ್ಲೆಟು ಇದಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಉಪ್ಪಿನಕಾಯಿಗೂ ಸಹ ಈ ಜೀರಿಗೆ ಮೆಣಸನ್ನ ನಾವು ಯೂಸ್ ಮಾಡ್ತೀವಿ. ನಾವು ಖಾರಕ್ಕೋಸ್ಕರ ಈ ಜೀರಿಗೆ ಮೆಣಸನ್ನ ಯೂಸ್ ಮಾಡೋದು. ಹಸಿ ಮೆಣಸನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ, ಯಾಕಂತ ಹೇಳಿದ್ರೆ ಅದು ಗ್ಯಾಸ್ಟ್ರಿಕ್ನ ಕಾಸ್ ಮಾಡುತ್ತೆ. ಬಟ್ ಈ ಜೀರಿಗೆ ಮೆಣಸು ಏನೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ಇದ್ರ ತೊಟ್ಟನ್ನ ಬಿಡಿಸಿ 4-5 ಬಿಸಿಲಲ್ಲಿ ಇದನ್ನು ಒಣಗಿಸ್ತೀವಿ. ಒಣಗಿಸಿದಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಆಲ್ಮೋಸ್ಟ್ ನಾವು ಹಸಿ ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತೀವಿ. ಜೀರಿಗೆ ಮೆಣಸು ಇಲ್ಲದೆ ಇರೋ ಸೀಸನಲ್ಲಿ ಈ ಥರ ಸ್ಟೋರ್ ಮಾಡಿರೋ ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.